ಎಲ್ಲ ನನ್ನ ಗ್ರಾಮಾಡಳಿತಾಧಿಕಾರಿ ಮಿತ್ರರಿಗೆ ನಮಸ್ಕಾರ. ನಾನು ಈ ಒಂದು ವಿಡಿಯೋದಲ್ಲಿ ಗ್ರೌಂಡ್ ವಾಟರ್ ಸ್ಕೀಮ್ನಲ್ಲಿ ಯಾವ ರೀತಿ ಹೊಸದಾಗಿ ರೆಕಾರ್ಡ್ ಕ್ರಿಯೇಟ್ ಮಾಡ್ಕೋಬೇಕು, ಆಮೇಲೆ ಏನಾದರೂ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನೇನು ಅಪ್ಡೇಟ್ ಮಾಡ್ಕೋಬೇಕು ಅಂತ ನಾನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಈಗಾಗಲೇ ನಾನು 2 ವಿಡಿಯೋ ಮಾಡಿದ್ದೆ, ಒಂದು ಎಡಿಟಿಂಗ್ ವಿಡಿಯೋ, ಆಮೇಲೆ ಒಂದು ಯಾವ ರೀತಿ ಸಾಮಾನ್ಯವಾಗಿ ಸಮೀಕ್ಷೆ ಮಾಡ್ಕೋಬೇಕಂತ ಸಿಂಪಲ್ಲಾಗಿ ಹೇಳಿದ್ದೆ. ಈ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ಈ ಒಂದು ವಿಡಿಯೋ ನೋಡಿದರೆ ನೀವು ಗ್ರೌಂಡ್ ವಾಟರ್ ಸ್ಕೀಮ್ ಬಗ್ಗೆ ನಿಮಗೆ ಯಾವುದೇ ಡೌಟ್ ಇರಲ್ಲ. ಆ ರೀತಿ ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ವಿವರವಾಗಿ ತಿಳಿಸ್ಕೊಟ್ಟಿದ್ದೀನಿ. ಹಾಗಾಗಿ ಅವೆರಡು ವಿಡಿಯೋಕ್ಕಿಂತ ಈ ಒಂದು ವಿಡಿಯೋ ನೋಡಿ ನಿಮಗೆ ಸಂಪೂರ್ಣವಾಗಿ ಗ್ರೌಂಡ್ ವಾಟರ್ ಸ್ಕೀಮ್ ಬಗ್ಗೆ ನೀವು 100% ನೀವು ಯಾರಿಗೂ ಯಾವುದೇ ಡೌಟ್ ಇಲ್ಲದೆ ನೀವೇ ಸಮೀಕ್ಷೆ ಮಾಡ್ಕೊಳ್ತೀರಾ. ಹಾಗಾಗಿ ನಾನು ಎಲ್ಲ ವಿವರವಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇವಾಗ ಒಂದೊಂದಾಗಿ ಮೊದಲಿಗೆ ನಾನು ಹೊಸದಾಗಿ ಯಾವ ರೀತಿ ರೆಕಾರ್ಡ್ ಕ್ರಿಯೇಟ್ ಮಾಡ್ಕೋಬೇಕು ಅಂತ ತಿಳಿಸ್ಕೊಡ್ತೀನಿ. ಗ್ರೌಂಡ್ ವಾಟರ್ ಸ್ಕೀಮಲ್ಲಿ ನೋಡ್ಬೋದು, ನೀವು ಒಂದು ವಿಲೇಜ್ದು ಸೆಲೆಕ್ಟ್ ಮಾಡ್ಕೊಳ್ತೀರಿ. ಆ ವಿಲೇಜಿಗೆ ಸೆಲೆಕ್ಟ್ ಮಾಡ್ಕೊಂಡಾಗ ಈ ಥರ ಒಂದು ಆಪ್ಷನ್ ಬರುತ್ತೆ, ನೋ GWS ಫೌಂಡ್ ಇನ್ ಪ್ರೀವಿಯಸ್ ಸೆನ್ಸಸ್ ಅಂತ. ಅಂದರೆ ಹಿಂದಿನ ಸೆನ್ಸಸ್ಸಲ್ಲಿ ಯಾವುದೇ ಡಾಟಾ ಇದರಲ್ಲಿ ಫಿಲ್ ಮಾಡಿಲ್ಲ, ಯಾವುದೋ ಡಾಟಾ ಹಾಕಿಲ್ಲ ಅಂತ ಬರುತ್ತೆ. ಆವಾಗ ನೀವು ಸಾಮಾನ್ಯವಾಗಿ ಡಗ್ವೆಲ್ ಅಥವಾ ಟ್ಯೂಬ್ವೆಲ್ ಯಾವ ಸಮೀಕ್ಷೆ ಮಾಡ್ಕೊಳ್ತೀರಿ. ಡಗ್ವೆಲ್ ಅಂದರೆ ಬಾವಿ, ಟ್ಯೂಬ್ವೆಲ್ ಅಂದರೆ ಬೋರ್ವೆಲ್ಲು. ಟ್ಯೂಬ್ವೆಲ್ ತೊಗೊಳ್ತೀನಿ, ನೋ ಡಾಟಾ ಅಂತ ಬಂತು. ಇಲ್ಲಿ ನೋಡ್ಬೋದು ಪ್ಲಸ್ ಐಕನ್ ಇದೆ. ಇಲ್ಲಿ ಪ್ಲಸ್ ಐಕನ್ ಕ್ಲಿಕ್ ಕೊಟ್ಬಿಟ್ರೆ ಕ್ಲಿಕ್ ಆನ್ ಪ್ಲಸ್ ಟು ಆ್ಯಡ್ ನ್ಯೂ ಗ್ರೌಂಡ್ ವಾಟರ್ ಸ್ಕೀಮ್. ಪ್ಲಸ್ ಐಕನ್ ಕ್ಲಿಕ್ ಕೊಟ್ಬಿಟ್ರೆ ಇಲ್ಲಿ ನ್ಯೂ ಗ್ರೌಂಡ್ ವಾಟರ್ ಸ್ಕೀಮ್ ರೆಕಾರ್ಡ್ ಕ್ರಿಯೇಟ್ ಆಗುತ್ತೆ. ನೀವು ನೆಕ್ಸ್ಟ್ ಎಲ್ಲ ಡಾಟಾ ಹಾಕ್ಕೊಂಡು ನೀವು ಸಮೀಕ್ಷೆ ಮಾಡ್ಕೋಬೋದು. ಆಮೇಲೆ ನಾನು ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಆವಾಗಲೇ ನಾನು ಹಿಂದಿನ ವಿಡಿಯೋಗಳಲ್ಲಿ ಹೇಳಿರಲಿಲ್ಲ. ಇವಾಗ ಆಲ್ರೆಡಿ ಡಾಟಾ ಬಂದಿರುತ್ತೆ, ಅವರು ಹೋದ ಸೆನ್ಸಸ್ದೆಲ್ಲ ಡಾಟಾ ಹಾಕಿರ್ತಾರೆ ನಮಗೆ. ಆ ಡಾಟಾನ ಹೇಗೆ ನಾವು ಸಮೀಕ್ಷೆ ಮಾಡ್ಕೊಳ್ಳೋದು, ಅದು ಯೂಸ್ ಮಾಡಿಕೊಂಡು ಅನ್ನೋದು ನಾನು ಈ ವಿಡಿಯೋದಲ್ಲಿ ಇವಾಗ ತಿಳಿಸ್ಕೊಡ್ತಾಯಿದ್ದೀನಿ. ಇವಾಗ ನೋಡ್ಬೋದು, ಇಲ್ಲಿ ಸ್ವಲ್ಪ ಒಂದು ಸರ್ವೆ ನಂಬರ್ ತೊಗೊಳ್ತೀನಿ. ನೀವು 79/18 ಈ ಒಂದು ಸರ್ವೆ ನಂಬರ್ಗೆ ಹೋದಾಗ, ನೀವು 79/18ಗೆ ಹೋದಾಗ ಅಲ್ಲಿ ಹೊಸದಾಗಿ ಕ್ರಿಯೇಟ್ ಮಾಡ್ಕೊಳ್ಳೋಂಗಿಲ್ಲ. ನೀವು ಇಲ್ಲಿ ಏನು ಲಿಸ್ಟಲ್ಲಿರುತ್ತೆ ಇದೆಲ್ಲ ಮಾಡಬೇಕಾಗುತ್ತೆ. ಇದರಲ್ಲಿ ಇರಲಿಲ್ಲ ಅಂದರೆ ನೀವು ಹೊಸದಾಗಿ ಕ್ರಿಯೇಟ್ ಮಾಡ್ಕೋಬೇಕು. ನಾನು ಇವಾಗ ಸಪೋಸ್ ಎಕ್ಸಾಂಪಲ್ ಹೇಳ್ತಾ ಇರೋದು, ನಾನು 79/18 ಸರ್ವೆ ನಂಬರ್ಗೆ ಹೋಗಿದ್ದೆ. ಹೋದಂಥ ಟೈಮಲ್ಲಿ ಆ 79/18 ನಮ್ಮ ಈ ಲಿಸ್ಟಲ್ಲಿ ಇರೋದು ಮಾತ್ರ ತೊಗೋಬೇಕು. ತೊಗೊಂಡಾಗ ಕ್ಲಿಕ್ ಮಾಡ್ಕೊಂಡಾಗ ನೀವು ಈ ಥರ ಸ್ಕ್ರೀನ್ ಸ್ಕ್ರೋಲ್ ಮಾಡಿದಾಗ ಇಲ್ಲಿ ಆಲ್ಮೋಸ್ಟ್ 70% ಡಾಟಾ ಅವರೇ ಫಿಲ್ ಮಾಡಿರ್ತಾರೆ. ಟ್ಯೂಬೆಲ್ಲು, ಆಮೇಲೆ ಡೀಪ್ ಟ್ಯೂಬೆಲ್ಲು, ಓನ್ ಬೈ ಇಂಡಿವಿಜುವಲ್ ಫಾರ್ಮರು, ಆಮೇಲೆ ಫಾರ್ಮರ್ ನೇಮ್ ಹಾಕಿರ್ತಾರೆ. ಸಪೋಸ್ ಫಾರ್ಮರ್ ನೇಮ್ ಏನಾದರೂ ಅವರು ತಪ್ಪಾಗಿ ಹಾಕಿದರೆ ನೀವು ಇಲ್ಲಿ ಎಡಿಟ್ ಮಾಡ್ಕೋಬೋದು. ನೋಡ್ಬೋದು ನೀವು ಅಲಿ ಮುನ್ನೀಸಾ ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿದ್ದಾರೆ, ಸುಮಾರು NN ಅಂತ ಹೊಡಿತಾರೆ. ಇಲ್ಲಿ ನೀವು ಬೇಕಾದರೆ ಈ ಥರ ಅಪ್ಡೇಟ್ ಮಾಡ್ಕೋಬೋದು. ಏನಾದರೂ ತಪ್ಪಾಗಿ ಅವರು ಹಾಕಿದರೆ ನೀವು ಅಪ್ಡೇಟ್ ಮಾಡಿಕೊಂಡು ಸರಿ ಮಾಡ್ಕೋಬೋದು. ನೆಕ್ಸ್ಟ್ ಕೊಡ್ತೀನಿ. ಇವಾಗ ಇಲ್ಲಿ ನೋಡ್ಬೋದು, ಅವರೇ ಸರ್ವೆ ನಂಬರ್ ಹಾಕಿದ್ದಾರೆ. ನೀವು ಸರ್ವೆ ನಂಬರ್ ಇವಾಗ 79/18 ಸಮೀಕ್ಷೆ ಮಾಡ್ತಿರ್ತೀರ. ಅಲ್ಲಿ ಏನಾದರೂ 79/19 ಇತ್ತಂದರೆ ನೀವು ಇಲ್ಲಿ ಅಪ್ಡೇಟ್ ಮಾಡ್ಕೋಬೋದು, ಎಡಿಟ್ ಮಾಡ್ಕೋಬೋದು. 79/18 ಹಾಕ್ಕೋಬೋದು. ಇನ್ನು ಲ್ಯಾಂಡ್ಮಾರ್ಕ್ ವಿಷಯಕ್ಕೆ ಬಂದರೆ, ಇಲ್ಲಿ ಲ್ಯಾಂಡ್ಮಾರ್ಕಲ್ಲಿ ನೀವು ಸರ್ವೆ ನಂಬರ್ ತೋರಿಸ್ಕೊಂಡ್ರೆ ನಿಮ್ಗೆ ಬೆಟ್ರು. ನೆಕ್ಸ್ಟ್ ಏನಾದರೂ ಬೋರ್ವೆಲ್ ಐಡೆಂಟಿಫೈ ಮಾಡ್ಕೊಳ್ಳೋಕೆ ಇದು ನಾವು ಏನು ಸರ್ವೆ ನಂಬರ್ ಹಾಕಿರ್ತೀವಿ ಅದು ಮೇನ್ ಲ್ಯಾಂಡ್ಮಾರ್ಕ್ ಆಗುತ್ತೆ. ಇನ್ನು ಅಲ್ಲಿ ಅಡಿಷ್ನಲ್ಲಾಗಿ ಆ ವಿಲೇಜ್ ನೇಮು ಸೆಲೆಕ್ಟ್ ಹಾಕೋಬೋದು. ಅಥವಾ ಏನಾದರೂ ನಿಯರ್ ಮೇನ್ ರೋಡು, ಸ್ಕೂಲು, ನಿಯರ್ ವಿಲೇಜು, ಈ ಥರ ಏನಾದರೂ ನೀವು ಐಡೆಂಟಿಫೈಗೆ ಹಾಕೋಬೋದು ಲ್ಯಾಂಡ್ಮಾರ್ಕ್ ವಿಷಯಕ್ಕೆ ಬಂದರೆ. ಇನ್ನು ಹೋಲ್ಡಿಂಗ್ ಟೋಟಲ್ ಓನರ್ಶಿಪ್, ಹೋಲ್ಡಿಂಗ್ ಆಫ್ ಓನರು, ಅವ್ರು ಎಷ್ಟು ಎಕರೆ ಗುಂಟೆ ಜಮೀನಿದೆ ಅದು RTC ನೋಡ್ಕೊಂಡು ಹಾಕ್ಕೊಳ್ಳಿ. ಆಮೇಲೆ ಅಡಿಷ್ನಲ್ಲಾಗಿ ಅವ್ರು ಏನಾದರೂ ಆ ಬೋರಿಂದ ಯೂಸ್ ಮಾಡ್ತಾಯಿದ್ರೆ ಅದನ್ನು ಹಾಕ್ಕೋಬೋದು. ನೀವು ಅಷ್ಟೇ ಹಾಕ್ಬೇಕಂತೇನಿಲ್ಲ. ಸಪೋಸ್ ಈಗ ಒಂದು 79/18ರಲ್ಲಿ ಅವ್ರದ್ದು 2 ಎಕರೆ ಜಮೀನು ಇರುತ್ತೆ. ಅದ್ರ ಪಕ್ಕದಲ್ಲಿ 79/19ರಲ್ಲಿ ಇನ್ನೊಂದು ಎಕರೆ ಜಮೀನು ಅವ್ರದ್ದೇ ಇರುತ್ತೆ. ಈ ಬೋರಿಂದಲೇ ಅವರು ಆ ಏನು ಜಮೀನಿಗೂ ನೀರು ಯೂಸ್ ಮಾಡ್ತಾರಂದರೆ ನೀವು 3 ಎಕರೆನೂ ಹಾಕ್ಕೋಬೋದು. ಇಲ್ಲಿ ನಾನು ಇವಾಗ ನಿಮ್ಮ ಡೆಮೋಗಾಗಿ ಅದು 2 ಎಕರೆ ಇದು ಇರೋದ್ರಿಂದ 2 ಎಕರೆ ಅಂತ ಹಾಕೋತಾ ಇದ್ದೀನಿ. RTC ಈ ಥರ ನಿಮಗೆ ಡೆಮೋಗಾಗಿ ತೋರಿಸ್ತಾ ಇರೋದು ಅಷ್ಟೇ ಇದೆ. ಆಮೇಲೆ ಸೋಷಿಯಲ್ ಸ್ಟೇಟಸ್ ಆಫ್ ಓನರು, ಯಾವ ಕ್ಯಾಸ್ಟು ಅವ್ರದ್ದು, SC ST OBC ಅದರ್ಸ್ ಅಂತ ಬರುತ್ತೆ. ನೀವು ಯಾವ್ದು ನೋಡಿಕೊಂಡು ತೊಗೊಳ್ಳಿ. ಜೆಂಡರ್ ಆಫ್ ಓನರ್ ಮೇಲ್ ಫಿಮೇಲ್ ತೊಗೊಳ್ಳಿ. ಆಮೇಲೆ ಇಯರ್ ಆಫ್ ಕಮೆನ್ಸಿಂಗ್ ಆಫ್ ದಿ ಸ್ಕೀಮು, ಇದು ಬೋರ್ 2018-19ಗಿಂತ ಹಿಂದಿಂದಿತ್ತಂದರೆ, ಹಳೆ ಬೋರ್ ಇತ್ತಂದರೆ 2010-20ರಲ್ಲಿ 2010, 2012, 2013, 2014 ಈ ಥರ ಕೊರಿಸಿದರೆ ಅದು ಮೊದಲೇ ಆಪ್ಷನ್ ತೊಗೊಳ್ಳಿ. ಅಪ್ ಟು 2018-19 ಅಲ್ಲ ಆ ಆಪ್ಷನ್ ತೊಗೋಬೇಕು. ನೆಕ್ಸ್ಟು ಏನಾದರೂ ಇವಾಗ 2019-20ರಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಅಥವಾ ಅದು ಏನಾದರೂ ಕೊರಿಸಿದ್ರೆ, ಆಮೇಲೆ 2021ರಲ್ಲಿ ಕೊರಿಸಿದ್ರೆ ಅದು ನೋಡ್ಕೊಂಡು ನೀವು ಕೇಳ್ಕೊಂಡು ಹಾಕೋಬೇಕಾಗುತ್ತೆ. ಆ ಥರ ಒಂದು ಆಪ್ಷನ್ ತೊಗೊಳ್ಳಿ. ಡೀಪ್ ಟ್ಯೂಬಲ್ಲು
250ರಿಂದ 350ವರೆಗೂ ಹಾಕೋಬೋದು, ನೋಡ್ಕೊಂಡು ನೀವು ಹಾಕ್ಕೊಳ್ಳಿ. ಇನ್ನು ಮೇನು ಡಯಾಮೀಟ್ರು, ಇದು ಹಿಂದಿನ ವಿಡಿಯೋದಲ್ಲಿ ನಾನು ಕ್ಲಿಯರಾಗಿ ಹೇಳಿರಲಿಲ್ಲ ನಿಮಗೆ. ಮಾಮೂಲಿ ಡೆಮೋ ವಿಡಿಯೋದಲ್ಲಿ ಇಷ್ಟು ಹಾಕಿ ಅಷ್ಟು ಹಾಕಿ ಅಂತೇನೋ ನಮಗೆ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಲಿಲ್ಲ. ಇದು ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ ನೋಡಿ. ಡಯಾಮೀಟ್ರ್ ವಿಷಯಕ್ಕೆ ಬಂದರೆ ಡಗ್ವೆಲ್ ಇಲ್ಲಿ ಓದ್ಕೋಬೋದು. ಡಯಾಮೀಟ್ರ್ ಪರ್ ಡಗ್ವೆಲ್ಲು ಇನ್ ಮೀಟ್ರಸ್ಸು ಆ್ಯಂಡ್ ಮಿಲಿಮೀಟ್ರ್ ಪರ್ ಟ್ಯೂಬ್ವೆಲ್ ಅಂತ ಇದು ಆಪ್ಷನ್. ಇದು ಏನು ಡಗ್ವೆಲ್ ಇದ್ದರೆ ಅದಕ್ಕೆ ಮೀಟ್ರಸಲ್ಲಿ ಹಾಕಬೇಕಿಲ್ಲಿ. ಡಗ್ವೆಲ್ ಅಂದರೆ ಬಾವಿ ಏನಾದರೂ ಇದ್ದರೆ ಇಲ್ಲಿ ಮೀಟ್ರಸಲ್ಲಿ ಹಾಕಬೇಕು. ಮಿಲಿಮೀಟ್ರ್ ಪರ್ ಟ್ಯೂಬ್ವೆಲ್ ನಾವು ಮೇನ್ ಸಮೀಕ್ಷೆ ಮಾಡ್ತಾ ಇರೋದಿಲ್ಲಿ ನಮ್ಮ ಇಡೀ ರಾಜ್ಯದಲ್ಲಿ ತೊಗೊಂಡಾಗ 90% ಎಲ್ಲ ಟ್ಯೂಬ್ವೆಲ್ ಸಮೀಕ್ಷೆನೇ ಮಾಡ್ತಾರೆ. ಎಲ್ಲ ಉತ್ತರ ಕರ್ನಾಟಕ ಕಡೆ ಮಾಮೂಲಿ ಡಗ್ವೆಲ್ ಇರುತ್ತೆ. ಇಲ್ಲಿ ನಾವು ಟ್ಯೂಬ್ವೆಲ್ ತೊಗೊಳ್ಳೋದ್ರಿಂದ ಟ್ಯೂಬ್ವೆಲ್ ಅಂದರೆ ಮಿಲಿಮೀಟ್ರಲ್ಲಿ ಹಾಕಬೇಕಾಗುತ್ತೆ. ಒಂದು ಮಿಲಿಮೀಟ್ರ್ ಅಂದರೆ 1 ಸೆಂಟಿಮೀಟ್ರ್ ಅಂದರೆ 10 ಮಿಲಿಮೀಟ್ರ್ ಅಂತ ಬರುತ್ತೆ ಅದು. ಅಲ್ಲಿಗೆ ಬೋರ್ವೆಲ್ಲು ಕಾಮನ್ನಾಗಿ 10ರಿಂದ 15 ಸೆಂಟಿಮೀಟ್ರ್ ವ್ಯಾಸ ಇದ್ದೇ ಇರುತ್ತೆ. ಅಗಲ ನೋಡ್ಬೋದು ನೀವು ಬೋರ್ವೆಲ್ದು 10ರಿಂದ 15 ಸೆಂಟಿಮೀಟ್ರ್ ಇದ್ದೇ ಇರುತ್ತೆ. ಅಲ್ಲಿಗೆ ನೀವು ಲೆಕ್ಕ ಹಾಕ್ಕೊಳ್ಳಿ. 1 ಸೆಂಟಿಮೀಟ್ರ್ ಅಂದರೆ 10 ಮಿಲಿಮೀಟ್ರ್ ಅಂತ. ಇವಾಗ ಸಪೋಸು 10 ಸೆಂಟಿಮೀಟ್ರ್ ಅಂತ ನಾವು ತೋರಿಸಿದ್ರೆ ಇಲ್ಲಿ 100 ಅಂತ ಹಾಕಬೇಕಾಗುತ್ತೆ. 12 ತೋರಿಸಿದ್ರೆ 120 ಅಂತ ಹಾಕಬೇಕಾಗುತ್ತೆ. 10ರಿಂದ 15 ಸೆಂಟಿಮೀಟ್ರ್ ಇರುತ್ತೆ ಯಾವುದು ಬೋರ್ವೆಲ್ಲು. ಟ್ಯೂಬ್ವೆಲ್ಲು ಮಾಮೂಲಿ 6ರಿಂದ 7 ಮೀಟ್ರು ಅಗಲ ಇರುತ್ತೆ. ಮೀಟ್ರಲ್ಲಿ ಅದು ಟ್ಯೂಬ್ವೆಲ್ಗೆ ಮಾತ್ರ, ಇದು ಡಗ್ವೆಲ್ಗೆ ಮಾತ್ರ ಮೀಟ್ರಲ್ಲಿ ಹಾಕಬೇಕಾಗುತ್ತೆ. ಡಗ್ವೆಲ್ 6ರಿಂದ 7 ಮೀಟ್ರ್ ಇರುತ್ತೆ, ಟ್ಯೂಬ್ವೆಲ್ಲು 10ರಿಂದ 15 ಸೆಂಟಿಮೀಟ್ರ್ ಇರುತ್ತೆ. ಹಾಗಾಗಿ ನಾನು ಇಲ್ಲಿ ಒಂದು 120 ಅಂತ ಹಾಕ್ತಾಯಿದ್ದೀನಿ. 120 ಮಿಲಿಮೀಟ್ರ್ ಅಂತ ಇದು. ಇದೊಂದು ಮೇನು ನಾನು ಹಿಂದಿನ ವಿಡಿಯೋದಲ್ಲಿ ತಿಳಿಸಿರಲಿಲ್ಲ. ಇದೊಂದು ಮೇನ್ ಅಪ್ಡೇಟ್ ಮಾಡ್ಕೊಳ್ಳಿ. ಇನ್ನೊಂದು ಡಿಸ್ಟೆನ್ಸು ಏನಾದರೂ ನಿಯರ್ ಬೋರು ಎಷ್ಟು ಡಿಸ್ಟೆನ್ಸಲ್ಲಿದೆ ನೋಡ್ಕೊಂಡು ಹಾಕ್ಕೊಳ್ಳಿ. ಈ ಬೋರಿಂದ ಇನ್ನೊಂದು ಬೋರಿಗೆ ಎಷ್ಟು ಡಿಸ್ಟೆನ್ಸ್ ಅಂತ ಅವರೇ ಹಾಕಿದ್ದಾರೆ ಇಲ್ಲಿ. ಕಾಸ್ಟ್ ಆಫ್ ಕನ್ಸ್ಟ್ರಕ್ಷನು ಇಲ್ಲಿ ಅದು 1 ಲಕ್ಷ ಓವರಾಲ್ ಬೋರ್ವೆಲ್ಲು 2-2.5 ಲಕ್ಷ ಆಗುತ್ತೆ ಅಂತ ಹೇಳ್ತಾರೆ ರೈತರು ಕೇಳಿದ್ರೆ. ನೀವೆಲ್ಲನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹಾಕ್ಕೊಳ್ಳಿ ಇಲ್ಲಿ. ಇದು ಕಾಸ್ಟ್ ಆಫ್ ಮಷಿನರಿ ಒಂದು 50,000, ಇದು ಮೇಂಟೆನೆನ್ಸು ಒಂದು 30,000, ಈ ಥರ ನೀವು ನೋಡಿಕೊಂಡು ಹಾಕ್ಕೊಳ್ಳಿ. ಮೇಜರ್ ಸೋರ್ಸ್ ಆಫ್ ಫೈನಾನ್ಸು ನಿಮಗೆ ಏನಾದರೂ ಗೋರ್ಮೆಂಟಿಂದ ಫಂಡು, ಇವು ಗಂಗಾ ಕಲ್ಯಾಣ, ನಾನು ಫೀಲ್ಡಿಗೆ ಹೋದಾಗ ಸುಮಾರು ಜನ ಗಂಗಾ ಕಲ್ಯಾಣದಲ್ಲಿ ಬೋರ್ ಕೊರೆಸ್ಕೊಂಡಿದ್ದಾರೆ. ಆ ಥರ ಬಂದ ಗಂಗಾ ಕಲ್ಯಾಣದಲ್ಲಿ ಕೊರೆಸ್ಕೊಂಡಾಗ ಗೌರ್ಮೆಂಟ್ ಫಂಡ್ ತೊಗೊಂಡು ಇಲ್ಲಿ ಇನ್ನೊಂದು ಆಪ್ಷನ್ನು ಅದರ್ ಯಾವ್ದಾದ್ರು ಮನಿ ಓನ್ ಸೇವಿಂಗು ಅದರ್ಸ್ ಯಾವ್ದಾದ್ರು ಆಪ್ಷನ್ ತೊಗೋಬೇಕು ಗೋರ್ಮೆಂಟ್ ಫಂಡಿಗೆ. ಇಲ್ಲಿ ಗೋರ್ಮೆಂಟ್ ಫಂಡಿಗೆ ಹೇಳ್ತಾರದು. ತೊಗೊಂಡು ಇಲ್ಲಿ ಕಾಸ್ಟ್ ಆಫ್ ಕನ್ಸ್ಟ್ರಕ್ಷನು ಇಲ್ಲಿ ಮೇಲ್ಗಡೆ ಏನು ಹಾಕಿರ್ತೀರಿ ನೀವು ಕಾಸ್ಟ್ ಆಫ್ ಕನ್ಸ್ಟ್ರಕ್ಷನ್ನು ಅದೇ ಅಷ್ಟೇ ಹಾಕಬೇಕು. ಇಲ್ಲಿ ಗೋರ್ಮೆಂಟ್ ಫಂಡ್ ತೊಗೊಂಡಾಗ ಆಪ್ಷನ್ನು ಇಲ್ಲಿ ಕೆಳಗಡೆ ಇದೆ ನೋಡಿ, ಇಲ್ಲಿ 1 ಲಕ್ಷ ಈ ಥರ 1 ಲಕ್ಷ ಹಾಕಬೇಕು. ಆಮೇಲೆ ಇಲ್ಲಿ ಏನು ಕಾಸ್ಟ್ ಆಫ್ ಮಷಿನರಿ 50,000 ಕೊಟ್ಟಿದ್ರೆ 50,000 ಅಂತಲೇ ಹಾಕಬೇಕು. ಅವರು 2 ಲಕ್ಷ ಕೊಟ್ಟಿದ್ದಾರೆ ಅಂತೇಳಿ ನೀವು 2 ಲಕ್ಷ ಹಾಕೋಂಗಿಲ್ಲ. ಇಲ್ಲಾಂದರೆ ಅಲ್ಲಿ ಮೇಲ್ಗಡೆ 2 ಲಕ್ಷ ಬರೋಂಗೆ ಟ್ಯಾಲಿ ಮಾಡಿಕೊಂಡು ಹಾಕೋಬೇಕಾಗುತ್ತೆ. ಇದೇನು ಗೋರ್ಮೆಂಟ್ ಸ್ಕೀಮೇನು ಇರಲ್ಲ ನಿಮಗೆ. ಇವಾಗ ಯಾವ ರೀತಿ ಗೋರ್ಮೆಂಟ್ ಸ್ಕೀಮ್ದು ಅಪ್ಡೇಟ್ ಮಾಡ್ಕೋಬೇಕಂತ ಹೇಳಿದ್ದೀನಿ ಅಷ್ಟೇ. ಇವಾಗ ಇದು ಮಾಮೂಲಿ ಓನ್ ಸೇವಿಂಗಲ್ಲಿ ತೊಗೊಂಡಿದ್ರೆ ಅವರು 1-2 ಆಪ್ಷನ್, ಓನ್ ಸೇವಿಂಗು, ಮನಿ ಲ್ಯಾಂಡ್ರಿಂಗು ಅಥವಾ ಬ್ಯಾಂಕ್ ಲೋನ್ ಯಾವುದಾದ್ರು ಆಪ್ಷನ್ ತೊಗೊಂಡು ಇಲ್ಲಿ ಗೋರ್ಮೆಂಟ್ ಸ್ಕೀಮ್ ಲಾಸ್ಟಿಗೆ 0 ತೋರಿಸಿ ಗೋರ್ಮೆಂಟ್ ಸ್ಕೀಮ್ ಹಾಕಿದರೆ ಯಾವ ರೀತಿ ಅಪ್ಡೇಟ್ ಮಾಡ್ಕೋಬೇಕಂತ ಇವಾಗ ಹೇಳಿದ್ದೆ, ಆ ರೀತಿ ಮಾಡ್ಕೊಳ್ಳಿ. ನೆಕ್ಸ್ಟು ಕರೆಂಟ್ ಸ್ಟೇಟಸ್ ಆಫ್ ಸ್ಕೀಮು. ಕರೆಂಟ್ ಸ್ಟೇಟಸ್ ಆಫ್ ಸ್ಕೀಮು ಯೂಸ್ ಇದ್ದರೆ ಯೂಸ್ ಅಂತ ಹಾಕಿ, ನೀವು ಯೂಸ್ ಇಲ್ಲ ಅಂದರೆ ಯೂಸ್ ಇಲ್ಲ ಅಂತ ಹಾಕಿ. ಕಾಮನಾಗಿ ಎಲ್ಲ ಯೂಸಲ್ಲೇ ಇರ್ತವೆ. ಎಲ್ಲಾದರೂ ಒಂದು ಬೋರ್ವೆಲ್ ಕೆಟ್ಟೋಗಿದ್ರೆ ಯೂಸ್ ಇಲ್ಲ ಅಂತ ಹಾಕಿ. ಮೆಥಡ್ ಯೂಸ್ಡ್ ಫಾರ್ ವಾಟರ್ ಡಿಸ್ಟ್ರಿಬ್ಯೂಷನ್ನು. ಆ ವಾಟರ್ ಡಿಸ್ಟ್ರಿಬ್ಯೂಷನ್ಗೆ ಯಾವ ರೀತಿ ಬೋರ್ವೆಲ್ದು ನೀರು ಕಾಮನ್ನಾಗಿ ಇಲ್ಲಿ ಅಂಡರ್ಗ್ರೌಂಡ್ ಪೈಪಲ್ಲಿ ಎಲ್ಲ ಪೈಪ್ಲೈನ್ ಏನು ಬಿಟ್ಟಿರ್ತಾರೆ, ಇಲ್ಲಾಂದರೆ ಸರ್ಫೇಸ್ ಪೈಪಿಂದ ಬಿಟ್ಟಿರ್ತಾರೆ. ಸರ್ಫೇಸ್ ಪೈಪ್ ಅಂದರೆ ಭೂಮಿ ಮೇಲೆ ಪೈಪು ಮಾಮೂಲಿ ಹಾಕಿ ನೀರು ಬಿಡ್ತಿರ್ತಾರೆ, ಅದು ಸರ್ಫೇಸ್ ಪೈಪು. ಇನ್ನು ಡ್ರಿಪ್ಪು ಮಾಮೂಲಿ ಅಡಿಕೆಗೆಲ್ಲ ಡ್ರಿಪ್ ಹಾಕಿಬಿಟ್ಟಿರ್ತಾರೆ, ಆ ಥರ ಅದು. ಸ್ಪ್ರಿಂಕ್ಲರ್ ಮಾಮೂಲಿ ಸ್ಪ್ರಿಂಕ್ಲರ್ ಗೊತ್ತಿರುತ್ತೆ ನಿಮಗೆ. ಅದು ಅಂಡರ್ಗ್ರೌಂಡು ಇಲ್ಲ ಅಂದರೆ ಸರ್ಫೇಸ್ ಪೈಪು, ಇಲ್ಲಾಂದ್ರೆ ಸ್ಪ್ರಿಂಕ್ಲರು ಯಾವುದಾದ್ರೂ ನೀವು ನೋಡ್ಕೊಂಡು ಯೂಸ್ ಮಾಡ್ಕೊಳ್ಳಿ. ಲಿಫ್ಟಿಂಗ್ ಅಪ್ ಡಿವೈಸು. ಸಬ್ಮರ್ಸಿಬಲ್ ಅಂದರೆ ಬೋರ್ವೆಲ್ ಒಳಗಡೆ ಒಂದು ಯಂತ್ರ ಬಿಡ್ತಾರೆ, ಅದಕ್ಕೆ ಸಬ್ಮರ್ಸಿಬಲ್ ಪಂಪ್ ಅಂತಾರೆ. ಮಾಮೂಲಿ ಬಾವಿಲೂ ಬಿಟ್ಟಿರ್ತಾರೆ ಇದು ಸಬ್ಮರ್ಸಿಬಲ್, ನೀರೊಳಗಡೆ ನೋಡ್ಬೋದು ನೀವು. ಅದು ಸಬ್ಮರ್ಸಿಬಲ್ ಪಂಪ್ ಮ್ಯಾಕ್ಸಿಮಮ್ ತೊಗೊಳ್ಳಿ. ಇನ್ನು ಟರ್ಬನ್ ಜೆಟ್ಟು ಎಲ್ಲಾದರೂ ಒಂದು ಕಡೆ ಯೂಸ್ ಮಾಡ್ಬೋದು. ಸಬ್ಮರ್ಸಿಬಲ್ ಮ್ಯಾಕ್ಸಿಮಮ್ ತೊಗೊಳ್ಳಿ. ಸೋರ್ಸ್ ಆಫ್ ಎನರ್ಜಿ ಲಿಫ್ಟಿಂಗ್ ಅಂದರೆ ಎಲ್ಲ ಎಲೆಕ್ಟ್ರಿಕ್ ಯೂಸ್ ಮಾಡೋದು, ಡೀಸೆಲಿಂದ ಯಾರು ಯೂಸ್ ಮಾಡಲ್ಲ. ಎಲೆಕ್ಟ್ರಿಕ್ ಎಲ್ಲರೂ ಬಾವಿಯಿಂದ ಏನಾದ್ರು ಯೂಸ್ ಮಾಡ್ಬೋದು.
ಮ್ಯಾಕ್ಸಿಮಮ್ ಎಲೆಕ್ಟ್ರಿಕ್ಕೇ ಯೂಸ್ ಆಗೋದು ತೊಗೊಳ್ಳಿ. ಇನ್ನು ಹಾರ್ಸ್ ಪವರ್ HP 5ರಿಂದ 8 HP ಮೋಟ್ರ್ ಯೂಸ್ ಮಾಡ್ತಾರೆ. ಮತ್ತು ಕಾಮನ್ನಾಗಿ 5ರಿಂದ 7 HP ಕೇಳ್ಕೊಂಡು ತೊಗೊಳ್ಳಿ. ಅದು ನಂಬರ್ ಆಫ್ ಡೇಸ್ ಪಂಪ್ ಆಪ್ರೇಟೆಡ್, ಇದು ಮೇನು. ಇಲ್ಲಿ ಡ್ಯೂರಿಂಗ್ ಖಾರಿಫ್ ಸೀಸನು, ರಾಬಿ ಸೀಸನು, ಪೆರಿನಿಯಲ್ಲು, ಆಮೇಲೆ ಅದರ್ ಸೀಸನ್ ಅಂತ ಇದೆ. ಇಲ್ಲಿ ಖಾರಿಫ್ ಸೀಸನ್ ಅಂದರೆ ಮಾಮೂಲಿ ಮಳೆಗಾಲದಲ್ಲಿ ಬರುತ್ತೆ ಖಾರಿಫ್ ಸೀಸನು. ರಾಬಿ ಸೀಸನ್ ಚಳಿಗಾಲದಲ್ಲಿ ಬರುತ್ತೆ. ಪೆರಿನಿಯಲ್ ಅಂದರೆ ಸದಾಕಾಲ. ಇನ್ನು ಅದರ್ ಸೀಸನ್ ಅಂದರೆ ಮಾಮೂಲಿ ಬೇಸಿಗೆ ಕಾಲದಲ್ಲಿ ಬರುತ್ತೆ. ಏನಾದರೂ ಅವರು ತೋಟ ಏನಾದ್ರು ಮಾಡಿದರೆ, ಬಾಳೆ, ತೆಂಗು, ಅಡಿಕೆ ಏನಾದರೂ ಹಾಕಿದರೆ ಇಲ್ಲಿ ಮೂರಕ್ಕೂ ನೀವು ಈ ಖಾರಿಫಲ್ಲಿ ಒಂದು ತಿಂಗಳು ಕಡಿಮೆ ಬಿಟ್ಟು ತೊಗೋಬೇಕಾಗುತ್ತೆ. ಅಂದರೆ ಮಳೆ ಇರುತ್ತೆ ಅಲ್ಲಿ, ಒಂದು ಹೆಚ್ಚು ಕಡಿಮೆ 1 ತಿಂಗಳು ಕಡಿಮೆ ತೊಗೊಳ್ಳಿ ಇಲ್ಲಿ ಮಳೆ ಇರೋದ್ರಿಂದ. ಇನ್ನು ರಾಬಿ ಸೀಸನಲ್ಲಿ ಮಾಮೂಲಿ ತೊಗೊಳ್ಳಿ. DSL ಹಾಕಬೇಕಿದು. ಏನಾದರೂ ತೋಟ ಹಾಕಿದರೆ ಇಲ್ಲಿ ಕಾಮನ್ನಾಗಿ 1 ತಿಂಗಳು 2 ತಿಂಗಳು ಕಡಿಮೆ 1 ವರ್ಷ ಕವರ್ ಮಾಡ್ಕೊಳ್ಳಿ. 1 ತಿಂಗಳು 2 ತಿಂಗಳು ಹೆಚ್ಚು ಕಡಿಮೆ ಹಾಕ್ಕೊಂಡು, ಏನಾದರೂ ಅವರು ತೋಟ ಏನಾದರೂ ಮಾಡಿದರೆ. ಏನು ಮಾಮೂಲಿ ಬೆಳೆ ಬೆಳೀತಾ ಇದ್ದರೆ ಇವೆರಡು ಆಪ್ಷನ್ 0 ಕೊಡಿ. ಪೆರಿನಿಯಲ್ಲು ಆಮೇಲೆ ಅದರ್ ಸೀಸನು. ಅವರು ನಮ್ಮ ಕಡೆ ಸಾಮಾನ್ಯವಾಗಿ ಮೈಸೂರು ಕಡೆ ಎಲ್ಲ 2 ಬೆಳೆ ಬೆಳೀತಾರೆ. ಒಂದು ತಂಬಾಕು ಆಮೇಲೆ ರಾಗಿ ಬೆಳೀತಾರೆ. ಹಾಗಾಗಿ ನಾನಿಲ್ಲಿ 2 ಮಾತ್ರ ಹಾಕಿದ್ದೀನಿ. ಎಲ್ಲಾದರೂ ತೋಟ ಏನಾದ್ರು ಬೆಳೆದಿದ್ರೆ ಇವು 4 ಆಪ್ಷನ್ ಕವರ್ ಮಾಡ್ಕೊಳ್ಳಿ. ಇನ್ನು ಕೆಳಗಡೆ ಅದು ಪಂಪ್ ಎಷ್ಟು ದಿನದಲ್ಲಿ ಎಷ್ಟು ಅವರ್ಸು ಆಪ್ರೇಟ್ ಆಗುತ್ತೆ ಅಂತ, ಅಲ್ಲಿ ಎಷ್ಟು ಕರೆಂಟ್ ಬರುತ್ತೆ ದಿನ ಅದು ಕೇಳ್ಕೊಂಡು ಹಾಕ್ಕೊಳ್ಳಿ. ನೆಕ್ಸ್ಟು 20ನೇ ಆಪ್ಷನ್ನು ಮೇಜರ್ ಮೀಡಿಯಮ್ ಸ್ಕೀಮಲ್ಲಿ ಬರುತ್ತಾ ಅಂತ ಕೇಳುತ್ತೆ. ಇದು ನೋ ಅಂತ ಕೊಡಿ. ಇನ್ನು 20C ಆಪ್ಷನ್ನು, ಇದು ಏನಾದರೂ ಗ್ರೌಂಡ್ ರಿಚಾರ್ಜ್ ಪರ್ಪಸ್ಗೆ ಅಂದರೆ ಅಂತರ್ಜಲ ಮಟ್ಟ ಹೆಚ್ಚೋಕ್ಕೆ ಏನಾದರೂ ಯೂಸ್ ಮಾಡ್ತಿದ್ದಾರೆ ಬೋರು ಅಂತ. ಅಂತರ್ಜಲ ಮಟ್ಟ ಹೆಚ್ಚೋಕ್ಕೆ ಕೆರೆ ಕಟ್ಟೆಗಳು ಮಾತ್ರ ಯೂಸ್ ಮಾಡ್ತಾರೆ. ಇದೇನು ಬೋರ್ವೆಲ್ಗಳೆಲ್ಲ ಯೂಸ್ ಮಾಡಲ್ಲ. ಹಂಗಾಗಿ ಇದು ಅವತ್ತು ಆಪ್ಷನ್ ನೋ ಅಂತ ಕೊಡಿ. ಇಲ್ಲಿ ಕಲ್ಚರಬಲ್ ಕಮಾಂಡ್ ಏರಿಯಾ ಅಂದರೆ ನೀವು ಇವಾಗ ಸಪೋಸ್ ರೈತಂದು 2 ಎಕರೆ ಇದ್ದರೆ 2 ಎಕರೆ ಹಾಕ್ಬೋದು. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ತೋರಿಸ್ತಾ ಇದೆ ನಿಮಗೆ ಸೀಸನ್ ವೈಸ್ ಇರಿಗೇಷನ್ ಪೊಟೆನ್ಷಿಯಲ್ ಕ್ರಿಯೇಟೆಡ್ ಅಂತ. ಖಾರಿಫು, ರಾಬಿ, ಪೆರಿನಿಯಲ್ಲು. ನೀವು ಸದಾಕಾಲ ಬೆಳೆ ಏನಾದರೂ ತೆಂಗು, ಅಡಿಕೆ ಹಾಕಿದರೆ ಇಲ್ಲಿ ಪೆರಿನಿಯಲ್ಲು, ಖಾರಿಫು ಎಷ್ಟೆಷ್ಟು ಎಕರೆ ಹಾಕ್ತೀರಿ ಅವು 2 ಪ್ಲಸ್ ಮಾಡಿ ನೀವು ಇಲ್ಲಿ ಹಿಂದೆ ಹಾಕಬೇಕಾಗುತ್ತೆ. ಇಲ್ಲಿ ಖಾರಿಫು, ಪೆರಿನಿಯಲ್ಲು 4 ಎಕರೆ ಹಾಕಿದ್ರೆ ಇಲ್ಲಿ ನೀವು 4 ಎಕರೆ ಅಂತ ಹಾಕಬೇಕಾಗುತ್ತೆ. ಒಂದು 2 ಎಕರೆ ಇದ್ರೂ ಇಲ್ಲಿ ಯೂಸ್ ಆಗೋದು ಪೆರಿನಿಯಲ್ಲು, ರಾಬಿ, ಖಾರಿಫು. ಸದಾಕಾಲ ಬೆಳೆ ಇದ್ದರೆ ಎಲ್ಲ 2 ಪ್ರತಿ ವರ್ಷವೂ 2 ಎಕರೆ ಹಾಕಬೇಕಾಗುತ್ತೆ. ನೀವು ಏನಾದರೂ ತೆಂಗು, ಅಡಿಕೆ, ಬಾಳೆ ಏನಾದರೂ ಸದಾಕಾಲದ ಬೆಳೆ ಇದ್ದರೆ. ಮಾಮೂಲಿ ರಾಗಿ ಇದು ಇದ್ದರೆ ಇವೆರಡು ಆಪ್ಷನ್ನು 0 ಹಾಕಿ. ರಾಗಿ ಅದು ಬರೀ 2 ಬೆಳೆ ಬೆಳೀತಿದ್ರು ವರ್ಷದಲ್ಲಿ, ಇವೆರಡೇ ಆಪ್ಷನ್ ತೊಗೊಳ್ಳಿ. ಈಗ ಬ್ಯಾಕ್ ಬಂದು ಇಲ್ಲಿ 2 ಕೊಡ್ಬೇಕು. ಏನಾದರೂ ನೀವು ಹೇಳಿದ್ನಲ್ಲ ತೆಂಗು, ಅಡಿಕೆ, ಬಾಳೆ ಏನಾದರೂ ಕೊಟ್ಟಿದ್ರೆ ಮಾತ್ರ ಇಲ್ಲಿ ಡಬಲ್ ಹಾಕಬೇಕು. ವಿಸ್ತೀರ್ಣ ಹಾಕಿ ಇಲ್ಲಿ ಡಬಲ್ ಕೊಡಬೇಕು. ಇಲ್ಲಾಂದರೆ ಇಲ್ಲಿ ಕಾಮನಾಗಿ ಎಷ್ಟು ಎಕರೆ ಇರುತ್ತೆ ಅಷ್ಟೇ ಕೊಡಿ. ಇನ್ನು ಮಾಮೂಲಿ ಸೀಸನ್ ವೈಸ್ ಆ್ಯಕ್ಚುಯಲ್ ಇರಿಗೇಟೆಡ್ ಏರಿಯಾ ಅಂದರೆ ಮಾಮೂಲಿ ಅದು ನೀರಾವರಿ ಎಷ್ಟು ಎಕರೆ ಕ್ರಿಯೇಟ್ ಮಾಡಿದರೆ ಇಷ್ಟು ಎಕರೆ ನೀರಾವರಿ ಆಗುತ್ತೆ ಅಂತ ಇದು ಆಪ್ಷನ್ನು. ನೀವು ಬೇಕಾದರೆ ನೀವು ಕಡಿಮೆನೂ ಹಾಕೋಬೋದು. ಅಷ್ಟು ಕ್ರಿಯೇಟ್ ಆಗಿತ್ತು, ಇಲ್ಲಿ 1 ಎಕರೆ ಯೂಸ್ ಆಗಿದೆ ಅಂದರೆ 1 ಎಕರೆನೂ ಹಾಕೋಬೋದು. ಮಾಮೂಲಿ ಕಾಮನಾಗಿ 2 ಎಕರೆ ಹಾಕ್ಕೊಳ್ಳಿ. ಇನ್ನು 37I ಆಪ್ಷನು, ವೆದರ್ ದ ಸ್ಕೀಮ್ ಈಸ್ ಅಂಡರ್ ಯುಟಿಲೈಸ್ಡ್ ಅಂದರೆ ಏನಾದರೂ ಇದು ಕುಂಠಿತವಾಗಿದೆ ಬೋರು ಅಂತ ಕೇಳುತ್ತೆ. ನೋ ಅಂತ ಕೊಡಿ. ಏನಾದರೂ ಬೋರೆಲ್ಲೂ ನಿಂತೋಗಿದರೆ ಎಸ್ ಅಂತ ಕೊಡ್ಬೋದು. ನೀವು ಏನಾದರೂ ಕಡಿಮೆ ನೀರು ಬೀಳ್ತಾ ಇದೆ ಸರ್ ಇವಾಗ ಅಂತ ಅಂದರೆ ಎಸ್ ಅಂತಲೂ ಕೊಡ್ಬೋದು. ಕಾಮನ್ನಾಗಿ ನೋ ಅಂತ ಕೊಡಿ. ವೆದರ್ ದ MI ಸ್ಕೀಮ್ ಈಸ್ ಅಂಡರ್ ಫಾರ್ ಡ್ರಿಂಕಿಂಗ್ ವಾಟರ್ ಅಂದರೆ ಡ್ರಿಂಕಿಂಗ್ ವಾಟರ್ ಪರ್ಪಸ್ಗೆ ಏನಾದ್ರು ಯೂಸ್ ಆಗ್ತಿದ್ರೆ ಎಸ್ ಅಂತ ಕೊಡಿಲ್ಲ ಅಂದ್ರೆ ನೋ ಅಂತ ಕೊಡಿ. ಎಲ್ಲ ಕಾಮನ್ನಾಗಿ ರೈತರೆಲ್ಲ ಜಮೀನಿಗೆ ನೀರು ಹಾಯ್ಸೋಕೆ ಮಾತ್ರ ಯೂಸ್ ಮಾಡ್ತಾರೆ. ಡ್ರಿಂಕಿಂಗ್ ಪರ್ಪಸ್ಗೆ ಏನಾದರೂ ಯೂಸ್ ಮಾಡಲ್ಲ ಅವರು. ಎಲ್ಲವರು ಗೌರ್ಮೆಂಟಿಂದ ಒಂದೊಂದು ಬೋರ್ ಕೊರ್ಸಿರ್ತಾರೆ ಮಾಮೂಲಿ ಊರಿಗೆ, ಅಂತ ಮಾತ್ರ ಎಸ್ ಅಂತ ಕೊಡಿ. ಇಲ್ಲಿ ಊರಿಗೆ ನೀರು ಬಿಡೋಕ್ಕೆ ಬೋರ್ ಕೊರ್ಸಿರ್ತಾರೆ ಒಂದೊಂದು ಏರಿಯಾದಲ್ಲಿ, ಅವು ನೋಡ್ಕೊಂಡು ಆ ಥರ ಸಮೀಕ್ಷೆ ಮಾಡ್ಕೊಳ್ಳಿ. ಅದು ಅಲ್ಲಿ ಬಂದಾಗ ಎಸ್ ಅಂತ ಕೊಡಿ. ಏನು ಪ್ರೀವಿಯಸ್ ಕ್ಯಾಪ್ಸಲ್ ನೋ ಅಂತ ಕೊಟ್ಟು ನೀವು ಫೋಟೋ ಕ್ಲಿಕ್ ಮಾಡಿದ್ರೆ ನಿಮ್ಮದು ಒಂದು ಬೋರ್ವೆಲ್ ಸಮೀಕ್ಷೆ ಅನ್ನೋದು ಮುಕ್ತಾಯವಾಗುತ್ತೆ. ಈ ಒಂದು ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ಗ್ರೌಂಡ್ ವಾಟರ್ ಸ್ಕೀಮನ್ನು ಯಾವ ರೀತಿ ಸಮೀಕ್ಷೆ ಮಾಡ್ಕೋಬೇಕಂತ ತಿಳಿಸ್ಕೊಟ್ಟಿದ್ದೀನಿ. ಹೊಸದಾಗಿ ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು, ಆಮೇಲೆ
ಇರೋ ಡಾಟಾದಲ್ಲೇ ಯಾವ ರೀತಿ ಸಮೀಕ್ಷೆ ಮಾಡ್ಕೋಬೇಕು ಅನ್ನೋದನ್ನು ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ. ಈಗಾಗಲೇ ನಾನು 2 ವಿಡಿಯೋ ಮಾಡಿದ್ದೆ. ಆ 2 ವಿಡಿಯೋದಲ್ಲಿ ನಾನು ಹೊಸದಾಗಿ ವಿಡಿಯೋ ಮಾಡಿದ್ರಿಂದ ಅಷ್ಟೊಂದು ಮಾಹಿತಿ ನಾನು ಕ್ಲಿಯರಾಗಿ ಹೇಳಿರಲಿಲ್ಲ. ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಕ್ಲಿಯರಾಗಿ ಹೇಳಿದ್ದೀನಿ. ಎಲ್ಲರೂ ಈ ಒಂದು ವಿಡಿಯೋ ನೋಡಿ ನಿಮ್ಮ ಬೋರ್ವೆಲ್ ಸಮೀಕ್ಷೆ ಮಾಡಿಕೊಳ್ಳಿ. ಹೀಗೆ ಹೆಚ್ಚಿನ ನಮ್ಮ ಇಲಾಖೆಯಲ್ಲಿ ಏನಾದರೂ ಸ್ಕೀಮ್ಗಳು ಬರ್ತಾನೆ ಇರ್ತವೆ. ಆ ಸ್ಕೀಮ್ಗಳ ಬಗ್ಗೆ ನಾನು ವಿಡಿಯೋ ಮಾಡ್ತಾಯಿರ್ತೀನಿ. ಈ ಥರ ವಿಡಿಯೋಗಳು ನಿಮಗೆ ಬೇಕಂದರೆ ನನ್ನ ಒಂದು ಯೂಟ್ಯೂಬ್ ಚಾನಲ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.